ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ, ಪ್ರಿಯಾರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಏನು ನಮ್ಮ ಜನ ಟಿ ವಿಯಲ್ಲಿ ನನ್ನ ಫೋಟೋ ಬರ್ತಾ ಇರಬೇಕು, ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಫೋಟೋ ಯಾವಾಗಲೂ ಕಾಣ್ತಾ ಇರಬೇಕು, ನಾನು ಯಾವಾಗಲೂ ಚಾಲ್ತಿಲಿರಬೇಕು ಅಂತೇಳ್ಬಿಟ್ಟು ಹುಚ್ಚುಚ್ಚೂರು ಥರ ಮಾತಾಡೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಒಬ್ಬ ಪಕ್ಕದ ರಾಜ್ಯದ ನಿರ್ದೇಶಕ, ಒಬ್ಬ ನಮ್ಮ ರಾಜ್ಯದ ನಟ, ಪೋಷಕ ನಟ, ಇವರಿಬ್ಬರಿಗೂ ತಲೆ ಕೆಟ್ಟಿದೆ ಅನಿಸುತ್ತೆ. ಇಬ್ಬರು ಹುಚ್ಚುಚ್ಚೂರು ಥರ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದೀವಿ ಅನ್ನೋ ಒಂದು ಪರಿಜ್ಞಾನನೇ ಇಲ್ಲದೆ ಮಾತಾಡ್ತಾ ಇದ್ದಾರೆ. ಪಕ್ಕದ ರಾಜ್ಯದ ಬಗ್ಗೆ ಆಮೇಲೆ ಮಾತಾಡೋಣ. ನಮ್ಮ ರಾಜ್ಯದ ನಟನ ಬಗ್ಗೆ, ಪೋಷಕ ನಟನ ಬಗ್ಗೆ ಮಾತಾಡ್ತೀನಿ ಫಸ್ಟು. ನಮ್ಮ ಗಣೇಶ್ ಅಭಿನಯದ ಪೀನಾಕೆ ಅನ್ನೋ ಒಂದು ಚಿತ್ರದ ಪತ್ರಿಕಾಗೋಷ್ಠಿಯಲ್ಲಿ ಒಬ್ಬ ಸಂಭಾವಿತ ನಟ ಶ್ರೀನಿವಾಸ ಮೂರ್ತಿಯವರು, ಅವರು ಮಾತಿನ ಬರದಲ್ಲೋ ಇಲ್ಲ ಬೇಕಂತನೋ ಇಲ್ಲ ತಾವು ಚಾಲ್ತಿಯಲ್ಲಿ ಇರಬೇಕಂತ ಒಂದು ದುರಾಶೆಯಿಂದನೋ ಗೊತ್ತಿಲ್ಲ, ಪೀನಾಕೆಯ ಚಿತ್ರ ಅಣ್ಣವರ ಐತಿಹಾಸಿಕ ಚಿತ್ರ, ಕನ್ನಡಿಗರ ಅಸ್ಮಿತೆಯ ಚಿತ್ರ, ನಮ್ಮ ರಾಜನ ಚಿತ್ರ, ನಮ್ಮ ಹೆಮ್ಮೆಯ ಚಿತ್ರ, ಮಯೂರ ಚಿತ್ರ. ಆ ಚಿತ್ರವನ್ನು ಮೀರಿ ಒಂದು ಕೈ ಮೇಲೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರೀ ಸ್ವಾಮಿ ಶ್ರೀನಿವಾಸ ಮೂರ್ತಿಯವರೇ, ಏನು ರೀ ನಿಮ್ಮದು? ನಿಮ್ಗೆ ಏಜ್ ಆಗಿದೆ, ಏಜ್ ತಕ್ಕನಾಗೆ ಮಾತಾಡ್ರಿ. ಹುಚ್ಚುತ್ತಾರೆ ಏನೇನೋ ಮಾತಾಡ್ತಿರಲ್ಲ ರೀ. ನಿಮಗೆ ಆದ ಒಂದು ಗೌರವ ಇದೆ, ನಿಮಗೆ ಆದ ಒಂದು ಪ್ರೇಕ್ಷಕರ ವರ್ಗ ಇದೆ. ನಿಮ್ಮ ಪೋಷಕ ಪಾತ್ರದಲ್ಲಿ ನಿಮ್ಮನ್ನು ನೋಡಬೇಕಂತ ಎಷ್ಟೋ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ನೀವು ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಲ್ವಾ? ನಿಮ್ಮ ಪಿ ಎನ್ ಕೆನೋ ಯಾವುದೋ ಚಿತ್ರ ಅಣ್ಣವರ ಮಯೂರ ಚಿತ್ರನೂ ಮೀರಿಸ್ತದೆ ಅಂತ ಹೇಳ್ತಿರಲ್ಲ, ಏನು ರೀ? ಒಂದು ಚೂರಾರ ನಿಮಗೆ ಇದು ಬೇಡವಾ? ಅಣ್ಣವರ ಅಭಿನಯದ ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ನಿಮಗೆ ಅಣ್ಣವರು ನಿಮ್ಮನ್ನೇ ಹಾಕೊಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿ ನಿಮ್ಮನ್ನು ಹಾಕ್ಸ್ಕೊಂಡ್ರು. ಆಗ ಪತ್ರಿಕೆಗಳಲ್ಲಿ ಕೆಲವು ವಿಷಯ ಹರಿದಾಡ್ತು. ಏನಂತ, ಆ ಭೋಜರಾಜನ ಪಾತ್ರದಲ್ಲಿ ಆಯ್ಕೆ ಆಗಬೇಕಾದವರು ವಿಷ್ಣುವರ್ಧನ್ ಅವರು, ಆದರೆ ಅವ್ರಿಗೆ ಮೋಸ ಮಾಡಿಬಿಟ್ಟು ಆ ಪಾತ್ರನ ಬೇರೊಬ್ಬ ಕಲಾವಿದರಿಗೆ ಕೊಟ್ಟರು ಅಂತ ಪತ್ರಿಕೆಗಳೆಲ್ಲ ಓಡಾಡ್ತು ವಿಷಯಗಳು. ಆಗ ಸ್ವತಃ ಅಮ್ಮವರೇ, ಇಲ್ಲ ನಾವು ಆ ಥರ ಏನೂ ನಾವು ವಿಷ್ಣುವರ್ಧನ್ ಕೊಡಬೇಕಂತ ಅಂದ್ಕೊಂಡೇ ಇದ್ದಿಲ್ಲ. ಆ ಪಾತ್ರನ ನಾವು ಒಬ್ಬ ಒಳ್ಳೆ ನಟನ ಕೊಟ್ಟಿದ್ದೀವಿ, ನಾವು ಇದರಲ್ಲಿ ಈ ಪಾತ್ರಕ್ಕೆ ವಿಷ್ಣುವರ್ಧನ್ ಅವ್ರನ್ನ ನಾವು ಆಯ್ಕೆನೇ ಮಾಡಿಲ್ಲ, ನಾವು ಈಗ ಇರೋದರಲ್ಲಿ ನಮ್ಮ ಕಣ್ಣಿಗೆ ಕಾಣದಂಥ ಒಬ್ಬ ಒಳ್ಳೆಯ ವ್ಯಕ್ತಿಗೆ, ಒಬ್ಬ ಒಳ್ಳೆಯ ಕಲಾವಿದನಿಗೆ ಕೊಟ್ಟಿದ್ದೀವಿ ಅಂತ ಅವರು ಆ ಪಾತ್ರನ ನಿಮಗೆ ಕೊಟ್ಟು ಮಾಡಿದ್ರು. ಮತ್ತು ಅದು ಪೇಪರಲ್ಲೂ ಆ ಹೇಳಿಕೆಯನ್ನು ಕೊಟ್ಟರು. ಅಲ್ಲ ರೀ, ಅಮ್ಮವರು ಒಬ್ಬ ಒಳ್ಳೆಯ ಕಲಾವಿದ ಅಂತ ನಿಮ್ಮನ್ನು ಅಭಿನಂದಿಸಿದ್ರು. ಅಭಿನಂದಿಸ್ಬಿಟ್ಟು ಆ ಪಾತ್ರ ನಿಮಗೆ ಕೊಟ್ಟರು. ಆದರೆ ನೀವು ಮಾಡಿದ್ದೇನು? ಮಯೂರ ಚಿತ್ರ ನಿಮ್ಮ ಪಿ ಎನ್ ಕೆ ಚಿತ್ರಕ್ಕಿಂತ ಹೆಚ್ಚಾಗೆ ಒಂದು ಕೈ ಮೇಲು ಅಂತ ಹೇಳ್ತೀರ. ಮಾತಾಡೋ ಬರೋದಲ್ಲೋ, ಇಲ್ಲ ನಾನು ಏನಪ್ಪ ಟಿ ವಿಯಲ್ಲೆಲ್ಲ ಕಾಣಿಸ್ಕೊಬೇಕು ಅನ್ನೋ ಬರೋದಲ್ಲೋ, ಇಲ್ಲ ನಾನು ಈ ಥರ ಮಾತಾಡ್ಬಿಟ್ಟು ನನ್ನ ಜನ ಒಂಥರ ಇದಾಗಿ ನೋಡ್ತಾರಂತನೋ, ಏನರಲ್ಲಿ ಮಾತಾಡ್ತಾರೆ ಅಂತ ನಿಮಗೆ ಅರ್ಥ ಆಗಬೇಕು. ಫಸ್ಟು ಸ್ವಲ್ಪ ದಯವಿಟ್ಟು ಯೋಚನೆ ಮಾಡಿ ಮಾತಾಡಿ. ಕವಿರತ್ನ ಕಾಳಿದಾಸ, ಹೊಸ ಬೆಳಕು, ಆಮೇಲೆ ಭಕ್ತ ಪ್ರಹ್ಲಾದ, ಕೆಲ್ಲಿದ ಸಿಂಹ, ವಸಂತ ಗೀತೆ, ಅಪ್ಪು, ಅಭಿ, ಆಮೇಲೆ ಅರಸು, ಹೀಗೆ ಈ ಚಿತ್ರಗಳೆಲ್ಲ ನಿಮ್ಗೆ ಚಾನ್ಸ್ ಕೊಟ್ರಲ್ಲೇನ್ರಿ ಅಣ್ಣವ್ರ ಮನೆಯವರು. ಇದಕ್ಕೆ ನೀವು ಅಣ್ಣವ್ರ ಮನೆಯವ್ರಿಗೆ ತೀರಿಸ್ತಾರ ಋಣನ ಇದು? ದಯವಿಟ್ಟು ಶ್ರೀನಿವಾಸ ಮೂರ್ತಿಯವರೇ ಆದಷ್ಟು ಬೇಗ ಕ್ಷಮೆ ಕೇಳಿ, ಇಲ್ಲ ನಿಮ್ಮೆಲ್ಲ ಚಿತ್ರಗಳು ನಾವು ಅಣ್ಣವ್ರ ಅಭಿಮಾನಿಗಳು ಬಹಿಷ್ಕಾರ ಆಗ್ತೀವಿ. ನೀವು ತಿಳಿದೇ ಮಾತಾಡೋದು ನಮಗೇನೂ ಗೊತ್ತಿಲ್ಲ. ಆದಷ್ಟು ಬೇಗ ಕ್ಷಮೆ ಕೇಳಿ. ಒಬ್ಬ ಸಂಭಾವಿತ ನಟ ನೀವು ಅಂತ ಒಂದು ಗೌರವದಿಂದ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಅಣ್ಣವರ ಮಯೂರ ಚಿತ್ರ ಬಗ್ಗೆ
ಹೇಳಿದ್ರಿ. ಮತ್ತು ಆ ಸೆಟ್ಗಳ ಬಗ್ಗೆನೂ ಹೇಳಿದ್ರಿ ನೀವು, ನಿಮ್ಮ ಚಿತ್ರದ ಸೆಟ್ಗಳ ಬಗ್ಗೆ ಅದೆಲ್ಲ ಜೋರಾಗಿದೆ ಹಂಗೆ ಹಿಂಗೆ ಅಂತ. ಅಣ್ಣವ್ರು ಮಯೂರ ಪಿಕ್ಚರ್ಗೆ ಸೆಟ್ಟೇ ಹಾಕಿಲ್ಲ ರೀ, ಕಮ್ಮಿ ಹಾಕಿರೋದು. ಏನಕ್ಕೆ ಹೇಳಿ ಸೆಟ್ಟೇ ಹಾಕಿಲ್ಲ? ಅದೆಲ್ಲ ಚಿತ್ರೀಕರಣ ಮಾಡಿರೋದು ಮೈಸೂರು ಅರಮನೆಯಲ್ಲಿ. ಆ ತಾಕತ್ತು, ಆ ದಮ್ಮಿರೋದು ಅಣ್ಣವ್ರೊಬ್ರಿಗೆ. ಮೈಸೂರು ಅರಮನೆ ಚಿತ್ರೀಕರಣಕ್ಕೆ ಕೊಟ್ಟಂಥ ಏಕೈಕ ಚಿತ್ರ ಮಯೂರ ಒಂದೇ. ಆ ಮಯೂರನ ಬಗ್ಗೆ ನೀವು ಮಾತಾಡ್ತೀರ. ಎರಡನೇ ವ್ಯಕ್ತಿ ಬಗ್ಗೆ ಮಾತಾಡೋಣ. ಪಕ್ಕದ ರಾಜ್ಯದ ಒಬ್ಬ ನಿರ್ದೇಶಕ, ರಾಮ್ ಗೋಪಾಲ್ ಕರ್ಮ ಅಂತ ಅವನ ಹೆಸರು. ವರ್ಮ ಅಲ್ಲ, ಕರ್ಮ. ಅವನ ಕರ್ಮ, ಅವನು ಹುಟ್ಟಿದೇ ಕರ್ಮ. ಅವನು ಯಾವ ಕರ್ಮದಲ್ಲಿ ಹುಟ್ಟಿದ್ನ ಅವನು ಅಲ್ಲೇನ್ರಿ. ಅವನು ಏನು ಹೇಳ್ತಾನೆ, ಅಮಿತಾಬ್ ಬಚ್ಚನ್ ಚಿತ್ರಗಳನ್ನು ರಿಮ್ಯಾಕ್ ಮಾಡಿ 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 ಅಣ್ಣವರು ಪ್ರಸಿದ್ಧಿ ಆದರು ಅಂತಾನೆ. ಅಮಿತಾಬ್ ಬಚ್ಚನ್ ಹುಟ್ಟಿದಾಗ, ಸಾರಿ, ಅಣ್ಣವರು ಫಸ್ಟ್ ಪಿಕ್ಚರ್ ಮಾಡಿದ್ರಲ್ಲ ಬೇಡ್ರ ಕಣ್ಣಪ್ಪ, ಆವಾಗ ಅಮಿತಾಬ್ ಬಚ್ಚನ್ಗೆ 10 ವರ್ಷ. ಸಾಮಾನ್ಯ ಜ್ಞಾನ ಅನ್ನೋದಿದೆಯೇನು ಕರ್ಮ, ಸಾಮಾನ್ಯ ಜ್ಞಾನ ಅನ್ನೋದಿದ್ದರೆ ಇದನ್ನೆಲ್ಲ ನೀನು ಮಾತಾಡಲ್ಲ. ಅಣ್ಣವರು ಫಸ್ಟ್ ಪಿಕ್ಚರ್ ಬಂದಾಗ ಇನ್ನೂ ಅಮಿತಾಬ್ ಬಚ್ಚನ್ ಚಿಕ್ಕ ಹುಡುಗ ಅಲ್ವಾ. ಹೋಗಿ ಹೋಗಿ ಅಮಿತಾಬ್ ಬಚ್ಚನ್ಗೂ ಅಣ್ಣವ್ರಿಗೂ ನೀನು ಇದು ಮಾಡ್ತೀಯ. ಒಂದು ವಿಷಯ ಹೇಳ್ತೀನಿ ಕೇಳು. ಅಣ್ಣವರು ಅಮಿತಾಬ್ ಬಚ್ಚನ್ನ ಯಾವುದೇ ಚಿತ್ರಗಳನ್ನು ರಿಮ್ಯಾಕ್ ಮಾಡಿಲ್ಲ. ಅಣ್ಣವ್ರು ಯಾಕೆ ನಿಮ್ಮ ಅಮಿತಾಬ್ ಬಚ್ಚನ್ ರಿಮ್ಯಾಕ್ ಮಾಡಬೇಕು? ಅಣ್ಣವ್ರ ಗತ್ತೆ ಬೇರೆ, ಅವ್ರಿಗೆ ಸಾಕಷ್ಟು ಕಥೆಗಳು ಸಾಲಾಗಿತ್ತು. ಅಂಥವ್ರು ಹೋಗಿ ನಿಮ್ಮ ಒಂದು ಅಮಿತಾಬ್ ಬಚ್ಚನ್ ಪಿಕ್ಚರ್ ರಿಮ್ಯಾಕ್ ಮಾಡ್ತಾರಾ? ನೀನೆಲ್ಲೋ ಅಮಿತಾಬ್ ಬಚ್ಚನ್ ಪಿಕ್ಚರ್ ತೆಗಿಯೋಕ್ಕೆ ಏನೋ ಯೋಚನೆ ಮಾಡ್ತಾ ಇದೆಯಾ? ಅವ್ರು ಕಾಲ್ ಶೀಟ್ ಇಟ್ಕೊಳ್ಳೋಕ್ಕೆ ನಿನಗೆ ಒಂದು ಬೇಕಿತ್ತು, ಅದಕ್ಕೆ ಈ ಥರ ಹೇಳ್ಬಿಡೋಣ, ಆವಾಗ ಅಮಿತಾಬ್ ಬಚ್ಚನ್ ನನಗೆ ಕಾಲ್ ಶೀಟ್ ಕೊಟ್ಬಿಡ್ತಾರೆ ಅನ್ನೋ ಒಂದು ನಾಟಕ ನಿಂದು ಅಲ್ವಾ? ಕರೆಕ್ಟ್ ಅಲ್ವಾ? ಅದಕ್ಕೆ ಈಗ ಮಾಡ್ತಾ ಇದೆಯಾ ಕರ್ಮ. ನೀನು ಯೋಚನೆ ಮಾಡು. ಅಣ್ಣವರು ಅಮಿತಾಬ್ ಬಚ್ಚನ್ ಯಾವುದೇ ಚಿತ್ರವನ್ನು ರಿಮ್ಯಾಕ್ ಮಾಡಿಲ್ಲ. ಆಮೇಲೆ ನೀನೀಗ ಮಾತಾಡಿದೆಯಲ್ಲ, ಇದು ಅಮಿತಾಬ್ ಬಚ್ಚನ್ನು ಚಿತ್ರಗಳನ್ನ ರಿಮ್ಯಾಕ್ ಮಾಡಿ ಅಣ್ಣವರು ಅಂತೇಳ್ಬಿಟ್ಟು, ಅದು ವಿಡಿಯೋ ಎಲ್ಲೂ ಸಿಗ್ತಾ ಇಲ್ಲ. ಯಾಕೆ? ಅದನ್ನೆಲ್ಲ ಡಿಲೀಟ್ ಮಾಡಿಸ್ತಾ ಇದೆಯಾ ನೀನು. ನಾನು ಮಾತಾಡಿರೋದು ವೈರಲ್ ಆಗ್ಬಿಟ್ರೆ ಜನ ಆಮೇಲೆ ನಮಗೆ ಇದು ಮಾಡ್ತಾರೆ ಅಂತ, ಕನ್ನಡಿಗರು ಇದಾಗ್ಬಿಡ್ತಾರೆ ಅಂತ ಆ ವಿಡಿಯೋಗಳನ್ನ ಡಿಲೀಟ್ ಮಾಡಿಸ್ತಾ ಇದೆಯಾ. ಅಣ್ಣವರು 16 ಚಿತ್ರಗಳನ್ನ ರಿಮ್ಯಾಕ್ ಮಾಡಿದ್ರು. ಅದು ಯಾವುದಾದ್ರು ಇಲ್ಲಿದೆ ನೋಡು. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳು. ಅಮಿತಾಬ್ ಬಚ್ಚನ್ನು ಚಿತ್ರರಂಗಕ್ಕೆ ಬಂದಿದ್ದು 70ರಲ್ಲಿ, ಆಯಿತಾ? 70ರಲ್ಲಿ ಅಮಿತಾಬ್ ಬಚ್ಚನ್ ಚಿತ್ರರಂಗಕ್ಕೆ ಬರಬೇಕಾದ್ರೆ ಅಣ್ಣವರು ಆಗಲೇ ಕನ್ನಡದ ಸೂಪರ್ ಸ್ಟಾರ್ ಆಗಿದ್ದರು. ಗೊತ್ತಾ ನಿನಗೆ? ಅವ್ರಿಗಾಗಲೇ ನಟ ಸಾರ್ವಭೌಮ ಅನ್ನೋ ಬಿರುದೇ ಪಡೆದುಬಿಟ್ಟಿದ್ರು. ಇದೆಲ್ಲ ಗೊತ್ತಾ ಕರ್ಮ ನಿನಗೆ? ಏನು ಮಾತಾಡ್ತೀಯ? ನಿಂದು ಅಮ್ಮಮ್ಮ ಅಂದರೆ ಈ ಸತ್ಯ, ಶಿವ, ಕ್ಷಣಂ ಏನೋ ಒಂದು, ಆಮೇಲೆ ಈ ರಂಗೀಲ, ಇವೊಂದು 20 ಪಿಕ್ಚರೋ ಒಂದು 10 ಪಿಕ್ಚರೋ ನಿಂದು ಸೂಪರ್ ಹಿಟ್ ಆಗಿರ್ಬೋದು, ಓಡಿರ್ಬೋದು. ನಾನು ಇಲ್ಲ ಅಂತ ಹೇಳಲ್ಲ. ನಿನ್ನ ಡೈರೆಕ್ಷನಲ್ಲಿ ಒಂದು 10-20 ಪಿಕ್ಚರ್ ಓಡಿರೋ ನಿನಗೆ ಇಷ್ಟು ಇರಬೇಕಾದ್ರೆ 206 ಚಿತ್ರನೂ ಒಳ್ಳೆ ಗ್ರಂಥ ಥರ ನಮ್ಮ ಕನ್ನಡಿಗರಿಗೆ ಬಿಟ್ಟೋದು ಅಣ್ಣವರು. ಅವ್ರಿಗೆ ಇನ್ನೆಷ್ಟಿರ್ಬೇಕು ಹೇಳು? ರಾಮ್ ಗೋಪಾಲ್ ಕರ್ಮ, ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಯಾವುದೋ ಒಂದು ಅಮಿತಾಬ್ ಬಚ್ಚನ್ ಕಾಲ್ ಶೀಟ್ಗೋಸ್ಕರ ನೀನು ಒಬ್ಬ ನಾಡಿನ ಅಸ್ಮಿಯತೆಯನ್ನು ಅವಮಾನ ಮಾಡಬೇಡ. ನೀನು ಆದಷ್ಟು ಬೇಗ ಕನ್ನಡಿಗರಲ್ಲಿ ಕ್ಷಮೆ ಕೇಳಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ನಿನ್ನ ಚಿತ್ರ, ಇವಾಗ ಕಮಲಾಸನ್ ಚಿತ್ರ ಆಯ್ತು ಗೊತ್ತಾ, ಬ್ಯಾನ್ ಮಾಡಿದ್ರಲ್ಲ, ಹಂಗೆ ನಿನ್ನ ಚಿತ್ರಗಳನ್ನು ನಾವು ಬ್ಯಾನ್ ಮಾಡೋದೇನೆ, ಮುಲ್ಲಾಜೆ ಇಲ್ಲ. ಇದಿಷ್ಟು ಆಯ್ತಲ್ಲ ನಿನ್ನ ಬಗ್ಗೆ ಆಯಿತು. ಇನ್ನಿನ್ನು ಆ ನಟನ ಬಗ್ಗೆ ಹೋಗಲ್ದಲ್ಲ, ಆ ನಟನ ಬಗ್ಗೆ ನನಗೆ ತುಂಬ ಬೇಜಾರಿದೆ. ಆ ನಟ ಒಂದು ಸಲ ಹೊಟ್ಟೆ ನೋವಿಂದೇನೋ ಆಸ್ಪತ್ರೆಗೆ ಸೇರಿ ಪರಿಸ್ಥಿತಿ ವಿಕೋಪವಾಗಿ ತೀರೋ ಅಂದ್ರೆ
ಪರಿಸ್ಥಿತಿ ಇದಾಗಿ ಸೀರಿಯಸ್ನೆಸ್ತಾಗಿರ್ತಾರೆ. ಆಗ ಅಣ್ಣವ್ರಿಗೆ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಪಾಪ ಒಳ್ಳೆ ನಟ ಹಿಂಗೆ ಆಗ್ಬಿಟ್ರಲ್ಲ ಅಂತ ಅಣ್ಣವ್ರು ಬೇಜಾರಾಗಿ ನಂಜನಗೂಡಲ್ಲಿರೋ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಅಣ್ಣವರು ಉರು ಸೇವೆ ಮಾಡ್ತಾರೆ. ಈ ನಾಡಿನ ಅಸ್ಮಿಯತೆ, ಈ ನಾಡಿನ ಶ್ರೇಷ್ಠ ನಟ, ಈ ನಾಡಿನ ಒಂದು ಅವಿಭಾಜ್ಯ ಅಂಗ ಆದಂಥ ಅಣ್ಣವರು ಪಕ್ಕದ ಊರಿನ ಒಬ್ಬ ನಟನ ಯೋಗಕ್ಷೇಮಕ್ಕೋಸ್ಕರ ಒಂದು ದೇವಸ್ಥಾನಕ್ಕೆ ಹೋಗಿ ಉರುಳು ಸೇವೆ ಮಾಡ್ತಾರೆ ಅಂದರೆ ಅಣ್ಣವ್ರು ಎಂಥವ್ರು ಅಂತ ತಿಳ್ಕೊ ಆಯಿತಾ. ಅಣ್ಣವ್ರು ಉರುಳು ಸೇವೆ ಮಾಡ್ತಾರೆ, ಅವ್ನು ಮತ್ತೆ ಹುಷಾರಾಗ್ತಾನೆ, ಆ ನಟ ಚಾಲ್ತಿಯಲ್ಲಿ ಬರ್ತಾನೆ, ಎಲ್ಲ ಆಗತ್ತೆ. ಆಮೇಲೆ ಆ ನಟ ನಮ್ಮ ಅಣ್ಣವರು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ತಾರೆ. ಏಪ್ರಿಲ್ 12ನೇ ತಾರೀಕು 2006ರಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಭಾರತ ಲೋಕಕ್ಕೆ ಪಯಣ ಬೆಳೆಸ್ತಾರೆ. ಆ ಟೈಮಲ್ಲಿ ಆ ನಟ ಅಣ್ಣವ್ರನ್ನ ನೋಡೋಕ್ಕೆ ಬಂದಿಲ್ಲ ಅಲ್ವಾ? ತಪ್ಪಲ್ವಾ? ಅಣ್ಣವರು ಆ ನಟ ಉರುಸೇವೆ ಮಾಡ್ತಾರೆ, ಆ ನಟ ಒಳ್ಳೇದಾಗಲಿ, ಅವ್ನು ಬದುಕಲಿ, ಅವ್ನು ಚೆನ್ನಾಗಿರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಅಣ್ಣವ್ರು ಉರುಸೇವೆ ಮಾಡ್ತಾರೆ ಒಂದು ದೇವಸ್ಥಾನದಲ್ಲಿ. ಅದೇ ಅಣ್ಣವರು ತೀರೋದಾಗ ಈ ನಿಮ್ಮ ನಟ ಬಂದಿದ್ದ ಬೆಂಗಳೂರಿಗೆ ನೋಡೋಕ್ಕೆ ಬಂದಿಲ್ಲ. ಏನಕ್ಕೆ? ಅವ್ರಿಗದೆಲ್ಲ ಬೇಡ. ಅವ್ನಿಗೆ ಬೇಕಾಗಿದ್ದೇನು ಗೊತ್ತಾ? ಬೆಂಗಳೂರಲ್ಲಿ ಅವ್ನ ಚಿತ್ರ ಓಡಬೇಕು. ಅವ್ನ ಚಿತ್ರ ಓಡಬೇಕಂದ್ರೆ ಅಣ್ಣವ್ರಿಗೆ ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು. ಸಾಕು, ಓಡ್ತದೆ. ತೀರೋದ ಮೇಲೆ ಏನಕ್ಕೆ ಬರಬೇಕು? ಅವ್ನು ವಾದ ಬಿಟ್ಟು ಹಾಕು ಅಂದ್ಕೊಂಡು ಹಂಗೆ ಆರಾಮ ಮನೇಲಿದ್ದಾನೆ. ಯೋಚನೆ ಮಾಡು. ಆದಷ್ಟು ಬೇಗ ಕನ್ನಡಿಗರಲ್ಲಿ ಕ್ಷಮೆ ಕೇಳು. ಕ್ಷಮೆ ಕೇಳಿದ್ರೆ ನಿನ್ನ ಚಿತ್ರ ಮತ್ತೆ ಬಿಡುಗಡೆ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ ಅಲ್ವಾ? ನೀವು ಕನ್ನಡದಲ್ಲೂ ಒಂದು ಚಿತ್ರ ಮಾಡಿದೆ ನೀನು, ನಮ್ಮ ಕರುನಾಡ ಚಕ್ರವರ್ತಿನ ಹಾಕೊಂಡು ಅಲ್ವಾ? ಏನಾಯ್ತು ಆ ಪಿಕ್ಚರು? ಏನೂ ಇಲ್ಲ. ನಿನ್ನ ಕಲೆ ತಾಲಿ ಕಲೆ, ಅರ್ಥ ಆಯ್ತಾ? ಆದಷ್ಟು ಬೇಗ ಕನ್ನಡಿಗರಲ್ಲಿ ಕ್ಷಮೆ ಕೇಳು ರಾಮ್ ಗೋಪಾಲ್ ಕರ್ಮ. ಹಾಗೆ ಶ್ರೀನಿವಾಸ ಮೂರ್ತಿಯವರೇ, ಆದಷ್ಟು ಬೇಗ ಅಣ್ಣವ್ರ ಅಭಿಮಾನಿಗಳಲ್ಲಿ ಕ್ಷಮೆ ಕೇಳಿ. ಮಯೂರ ಚಿತ್ರ ಯಾವುದಕ್ಕೂ ಕಮ್ಮಿ ಇಲ್ಲ ಸ್ವಾಮಿ. ಇನ್ನು ಸ್ವಲ್ಪ ದಿನ ಅಷ್ಟೇ, ಆ ಡೇಟ್ನ ನಾನು ಆಮೇಲೆ ಹೇಳ್ತೀನಿ. ಸ್ವಲ್ಪ ದಿನ ಮಯೂರ ಪಿಕ್ಚರ್ಗೆ 50 ವರ್ಷದ ಇತಿಹಾಸ ಇರೋ ಒಂದು ಚಿತ್ರಕ್ಕೆ ನಿಮ್ದು ಯಾವುದೋ ಒಂದು ಚಿತ್ರ ಬಂದ್ಬಿಟ್ಟು ಅದಕ್ಕಿಂತ ಮೇಲಾಗತ್ತಾ? ಆಗಲ್ಲ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರೇ, ದಯವಿಟ್ಟು ಈ ವಿಡಿಯೋ ನಿಮ್ಗೇನಾದ್ರು ಸಿಕ್ಕಿದ್ರೆ ಆದಷ್ಟು ಬೇಗ ಶ್ರೀನಿವಾಸ ಮೂರ್ತಿಯವ್ರ ಕೈಲಿ ಒಂದು ಕ್ಷಮೆ ಕೇಳಿಸಿ. ನೀವು ಅಣ್ಣವ್ರ ಅಭಿಮಾನಿ, ನಿಮಗೆ ನಾವು ಒಂದು ಸೆಲ್ಯೂಟ್ ಹೊಡಿತೀವಿ. ಯಾಕಂದರೆ ರಾಮ್ ಗೋಪಾಲ್ ಕರ್ಮ ಹೇಳಿದ ಡೈಲಾಗ್ಗೆ ನೀವು ಒಳ್ಳೆ ಉತ್ತರ ಕೊಟ್ಟಿದ್ದೀರ ಗಣೇಶ್ ಅವರೇ. ಆಕಾಶಕ್ಕೆ ಎಂಜಿಲ್ ಹೋಗಿದ್ರೆ ಅದು ಮತ್ತೆ ನಮ್ಮ ಮೇಲೆ ಬಂದುಬಿಡುತ್ತೆ ಅಂತ ನೀವು ಒಳ್ಳೆ ಪಾಯಿಂಟ್ನ ರಾಮ್ ಗೋಪಾಲ್ ವರ್ಮಗೆ ಹೇಳಿದ್ದೀರ. ನಿಮ್ಗೊಂದು ನಾನು ಸೆಲ್ಯೂಟ್ ಹೊಡಿತೀನಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೇ. ಶ್ರೀನಿವಾಸ ಮೂರ್ತಿಯವರೇ ಹಾಗೂ ರಾಮ್ ಗೋಪಾಲ್ ಕರ್ಮ ಬೇಗ ಕ್ಷಮೆ ಕೇಳಿದ್ರೆ ಒಳ್ಳೆಯದು. ಇಲ್ಲಾಂದ್ರೆ ನಿಮ್ಮ ಚಿತ್ರಗಳನ್ನ ನಾವು ಬಹಿಷ್ಕಾರ ಆಗ್ತೀವಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.